ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬಿದಿರೆ ಅನಂತು, ಸೈಂಟಿಫಿಕ್ ಅಸ್ಟ್ರಾಲಜರ್. ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3, 2026ರಂದು ನಡೆಯುತ್ತೆ. ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರುತ್ತೆ. ಅಂದರೆ ಕೇತುವಿನ ನೋಡಲ್ ಪಾಯಿಂಟ್ನಲ್ಲಿ ಗ್ರಹಣ ಸಂಭವಿಸುತ್ತೆ. ಈ ಗ್ರಹಣದಿಂದ ಯಾವ ಯಾವ ರಾಶಿಗಳಿಗೆ ಶುಭ ಫಲ, ಅಶುಭ ಫಲ, ಪರಿಹಾರ ಏನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ಮೊದಲು ಗ್ರಹಣದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20ಕ್ಕೆ ಆರಂಭವಾಗಿ 6:47ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಚಂದ್ರನು ಸಿಂಹರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಬೆಳಗ್ಗೆ 9:35ರ ತನಕ ಊಟ ಉಪಚಾರಗಳಿಗೆ ಅವಕಾಶ ಇದೆ. ನಂತರ ಗ್ರಹಣ ಮುಗಿಯುವವರೆಗೂ ಏನೂ ತಿಂದೇ ಇರೋದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯ ಒಳಗೆ ಇದ್ದು ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಗ್ರಹಣದ ಸಮಯದಲ್ಲಿ ಆಹಾರ ಪದಾರ್ಥಗಳ ಮೇಲೆ ದರ್ಬೆಯನ್ನು ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಗಳಿಂದ ಆಹಾರ ಪದಾರ್ಥಗಳನ್ನು ರಕ್ಷಿಸಬಹುದು. ಇನ್ನು ಯಾರು ಹಣಕಾಸು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಆರೋಗ್ಯ ಸಮಸ್ಯೆಗಳು, ಸಂಬಂಧಗಳ ಸಮಸ್ಯೆಗಳು ಮತ್ತು ಮಾನಸಿಕ ನೋವಿನಿಂದ ಬಳಲ್ತಾ ಇದ್ದೀರಿ, ಅಂಥವರು ಯಾವುದೇ ರಾಶಿಯಾಗಿರಬಹುದು, ಅಂಥವರು ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಉಟ್ಟುಕೊಂಡು ಓಂಕಾರದ ಮೇಲೆ ಧ್ಯಾನವನ್ನು ಮಾಡುವುದು, ಧ್ಯಾನ, ಜಪ, ತಪ ಹಾಗೂ ಗತಿಸಿದ ಪಿತೃಗಳಿಗೆ ತಿಲತರ್ಪಣವನ್ನು ಸಮರ್ಪಣೆ ಮಾಡಬಹುದು. ಇನ್ನು ಯಾವ ರಾಶಿಗಳಿಗೆ ಗ್ರಹಣದ ಫಲ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವುದರಿಂದ ಸಿಂಹರಾಶಿ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪುಬ್ಬ, ಭರಣಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಗ್ರಹಣಾಚರಣೆಯನ್ನು ಮಾಡಲೇಬೇಕು. ಗ್ರಹಣದ ನಂತರ ಸ್ನಾನ ಮಾಡಿ ಸ್ವಲ್ಪ ಅಕ್ಕಿ ಮತ್ತು ಹುರುಳಿಕಾಳನ್ನು ಯಥಾಶಕ್ತಿ ದಕ್ಷಿಣೆ ಇಟ್ಕೊಂಡು ನಿಮ್ಮ ಹತ್ತಿರವ ಯಾವುದೇ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡಿ. ಮೊದಲೇ ಹೇಳಿದಂತೆ ಸಿಂಹರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು, ಪುಬ್ಬ, ಭರಣಿ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಕನಿಷ್ಠ 30 ದಿನ ಬಹಳ ಜಾಗ್ರತೆಯಿಂದ ಇರುವುದು ಬಹಳ ಒಳ್ಳೆಯದು. ಸಡನ್ನಾಗಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೋಬಹುದು. ಹಣಕಾಸು ಮುಗ್ಗಟ್ಟು ಇನ್ನಷ್ಟು ಉಲ್ಬಣವಾಗಬಹುದು. ನೀವು ಎಷ್ಟು ತಾಳ್ಮೆಯನ್ನು ವಹಿಸ್ತೀರಾ ಅಷ್ಟೂ ಒಳ್ಳೆಯದು. ಆತ್ಮವಿಶ್ವಾಸದ ಕೊರತೆಯಾಗಬಹುದು. ಅನವಶ್ಯಕವಾಗಿ ಖರ್ಚುಗಳು ಬರಬಹುದು. ದಾಂಪತ್ಯ ಸಂಬಂಧದಲ್ಲಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಸಂಭವ ಇದೆ. ಆರೋಗ್ಯದ ಕಡೆ ಗಮನ ಇರಲಿ. ಭಯ ಪಡುವ ಅವಶ್ಯಕತೆ ಇಲ್ಲ. ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಓಂಕಾರದ ಮೇಲೆ ಧ್ಯಾನ ಮಾಡಿ. ಜೀವನದಲ್ಲಿ ತುಂಬ ರಿಸ್ಕ್ಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಕನ್ಯಾ ರಾಶಿಯವರು ಕೆಲಸದ ಒತ್ತಡ ಜಾಸ್ತಿ ಆಗಬಹುದು. ಆರೋಗ್ಯದ ಕಡೆ ಗಮನ ಇರಲಿ. ಹಳೆಯ ಸಂಬಂಧಗಳು ಅಥವಾ ಹಳೆಯ ವಿಷಯಗಳು, ಹಳೆಯ ನೆನಪುಗಳು ನಿಮ್ಮನ್ನು ಇನ್ನಷ್ಟು ಘಾಸಿಗೊಳಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಆಧ್ಯಾತ್ಮ ಚಿಂತನೆಯನ್ನು ಮಾಡಿ. ಹನುಮಾನ್ ಚಾಲೀಸ ಒಂದೇ ನಿಮಗೆ ಶಕ್ತಿ ಕೊಡುವಂತಹ ಟಾನಿಕ್ ಆಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ವೃತ್ತಿ ಕೆಲಸದಲ್ಲಿ ಹೊಸ ಯೋಜನೆಗಳು ಬರುವ ಸಂಕೇತ ಇದೆ. ಪ್ರೇಮ ಸಂಬಂಧದಲ್ಲಿ ಸಣ್ಣ ಪುಟ್ಟ ಅಪಾರ್ಥಗಳಿಂದ ತೊಂದರೆಯಾಗುವ ಸಂದರ್ಭ ಬರಬಹುದು. ಹೊಸ ಬಿಸ್ನೆಸ್ಸು, ಕರಾರು, ಒಪ್ಪಂದಗಳನ್ನು ಕನಿಷ್ಠ 30 ದಿನ ಮುಂದೆ ಹಾಕೋದು ಬಹಳ ಒಳ್ಳೆಯದು. ಆತುರದ ನಿರ್ಧಾರ ತಗೋಬೇಡಿ. ವೃಶ್ಚಿಕ ರಾಶಿಯವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆದರೂ ಕೂಡ ಉತ್ತಮವಾದ ಫಲವನ್ನು ಅನುಭವಿಸ್ತೀರ. ಮಾತಿನ ಮೇಲೆ ಹಿಡಿತಾ ಇರಲಿ. ದೇವರ ಪ್ರಾರ್ಥನೆ, ಧ್ಯಾನ, ವಿಶೇಷವಾಗಿ ಗಣಪತಿಯ ಆರಾಧನೆಯನ್ನು ಮರಿಬೇಡಿ. ಧನುಸ್ಸು ರಾಶಿಯವರು ದೂರದ ಪ್ರಯಾಣ ಮಾಡಬಹುದು. ಉನ್ನತ ಶಿಕ್ಷಣ, ಘನತೆ, ಪ್ರತಿಷ್ಠೆಗಳಲ್ಲಿ ಬದಲಾವಣೆ ಆಗಬಹುದು. ಗ್ರಹಣದಿಂದ ಉತ್ತಮ ಫಲವನ್ನು ಪಡಿತೀರಿ. ಮಕರ ರಾಶಿಯವರ ಕೆಲಸ, ವೃತ್ತಿ ಮತ್ತು ಸಾಮಾಜಿಕ ಸ್ಥಾನದಲ್ಲಿ ಬದಲಾವಣೆ ಆಗಬಹುದು. ಯಶಸ್ಸು ಸಿಗುವ ಸಂಕೇತ ಇದೆ. ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ. ವಿಷ್ಣು ಸಹಸ್ರನಾಮ ನಿಮ್ಮನ್ನು ಕಾಪಾಡುವಂಥ ಮಹಾಮಂತ್ರ. ಕುಂಭರಾಶಿಯವರಿಗೆ
ವೃತ್ತಿ ಆರ್ಥಿಕ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಆಗಬಹುದು ಅಥವಾ ಹೊಸ ಪ್ರಾಜೆಕ್ಟ್ ಆಗಬಹುದು, ಸಿಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಅತಿಯಾದ ಉತ್ಸಾಹ ಒಳ್ಳೆಯದಲ್ಲ. ಆರೋಗ್ಯದ ಕಡೆ ಗಮನ ಇರಲಿ. ಭಾವನಾತ್ಮಕ ಸಂಬಂಧಗಳು ಸ್ವಲ್ಪ ಮಟ್ಟಿನ ಮಾನಸಿಕ ಘಾಸಿಯನ್ನು ಉಂಟು ಮಾಡಬಹುದು. ಓಂಕಾರದ ಮೇಲೆ ಧ್ಯಾನ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ ಮತ್ತು ಆರೋಗ್ಯದ ಕಡೆ ಗಮನ ವಹಿಸಿ. ಮೀನರಾಶಿಯವರಿಗೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಎದುರಾಗಬಹುದು. ಅಂದುಕೊಂಡಿದ್ದ ಕೆಲಸ ಆನ್ ಟೈಮ್ನಲ್ಲಿ ಆಗೋದಿಲ್ಲ. ಹೊಸ ಹೂಡಿಕೆಗೆ ಇದು ಒಳ್ಳೆಯ ಸಮಯ ಅಲ್ಲ. ಆರೋಗ್ಯದ ಕಡೆ ಗಮನ ಇರಲಿ. ಯಾವುದು ನಮಗೆ ಸಿಗಬೇಕು ಅಂತ ದೇವರು ಬರೆದಿದ್ದಾನೆ ಅದು ಸಿಕ್ಕೇ ಸಿಗುತ್ತೆ. ಯಾವುದು ಸಿಗಲ್ಲ ಅದು ಯಾರೇ ಏನೇ ಪ್ರಯತ್ನ ಪಟ್ಟರೂ ಸಿಗೋದಿಲ್ಲ. ಭಗವಂತ ಇಚ್ಛೆಯನ್ನು ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸಿ. ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತಹ ಸಮಯ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಹೊಸ ಉದ್ಯೋಗ ಮತ್ತು ಪ್ರಮೋಷನ್ಗಳಲ್ಲಿ ಅವಕಾಶಗಳು ಜಾಸ್ತಿ. ನೀವು ತೆಗೆದುಕೊಳ್ಳುವಂತಹ ಉತ್ತಮ ನಿರ್ಧಾರ ನಿಮ್ಮ ಬದುಕನ್ನು ರೂಪಿಸುತ್ತೆ. ವೃಷಭ ರಾಶಿಯವರ ಕೆಲಸದಲ್ಲಿ ಅಚಾನಕ್ ಬದಲಾವಣೆಯಾಗುವಂಥ ಒಂದು ಸಂಭವ ಇದೆ. ಸಣ್ಣ ಪುಟ್ಟ ತಕರಾರುಗಳು ಕೂಡ ಹೆಚ್ಚಾಗಬಹುದು. ಆರ್ಥಿಕ ನಿರ್ಣಯದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸಂಯಮ ಇರಲಿ. ಹೆಚ್ಚು ಹಣವನ್ನು ಹೊಸ ಯೋಜನೆಗಳಿಗೆ ದಯಮಾಡಿ ಹಾಕಬೇಡಿ. 1 ತಿಂಗಳಾದರೂ ಕಾಯುವುದು ಒಳ್ಳೆಯದು. ಮಿಥುನ ರಾಶಿಯವರು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಬದುಕನ್ನು ತೊಡಗಿಸ್ಕೊಂಡಿದ್ದಾರೆ ಅಂಥವರು ತಾಳ್ಮೆಯಿಂದ ಇರುವುದು ಬಹಳ ಒಳ್ಳೆಯದು. ಆಧ್ಯಾತ್ಮಿಕ ಮತ್ತು ಜೀವನದ ದೃಷ್ಟಿಕೋನದಲ್ಲಿ ಬದಲಾವಣೆ ಬರುವ ಸಂಕೇತ ಇದೆ. ಧ್ಯಾನ ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಕರ್ಕಾಟಕ ರಾಶಿಯವರು ಕುಟುಂಬ, ಹಣ ಮತ್ತು ಆರ್ಥಿಕ ಭಾವನೆಗಳ ಮೇಲೆ ಭಾರೀ ಪ್ರಭಾವ ಬೀರುವ ಸಂಭವ ಜಾಸ್ತಿ. ಗೃಹ ಸಂಬಂಧವಾಗಿ ಸಣ್ಣ ಪುಟ್ಟ ತಿಕ್ಕಾಟಗಳು ನಡೆಯಬಹುದು. ಹೊಸ ಗೃಹ ಪ್ರವೇಶ, ಮನೆ, ಭೂ ಖರೀದಿಯನ್ನು ಕನಿಷ್ಠ 1 ತಿಂಗಳು ಮುಂದೆ ಹಾಕುವುದು ಒಳ್ಳೆಯದು. ಮಾತಿನ ಮೇಲೆ ಹಿಡಿತಾ ಇರಲಿ. ಭಗವಂತನ ಸ್ಮರಣೆಯನ್ನು ಮಾಡಿ. ಸೂರ್ಯಗ್ರಹಣಕ್ಕೆ ಹೋಲಿಸಿದರೆ ಚಂದ್ರಗ್ರಹಣದ ಪ್ರಭಾವ ಕಮ್ಮಿ ಇರುತ್ತೆ. ಹಾಗಾಗಿ ಹೆಚ್ಚು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಕಾನ್ಫಿಡೆನ್ಸ್ ಕಳ್ಕೋಬೇಡಿ. ಹೆಲ್ತ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಬಟ್ ಕರೇಜ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಆತ್ಮವಿಶ್ವಾಸವನ್ನು ಕಳ್ಕೊಂಡ್ರೆ ಎಲ್ಲ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಪುರಂದರದಾಸರೇ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಗ್ರಹಗತಿಗಳ ಮೇಲೊಬ್ಬ ಭಗವಂತ ಆ ಮಹಾವಿಷ್ಣುವನ್ನು, ಆ ಮಹಾದೇವನನ್ನು ಪ್ರಾರ್ಥನೆಯನ್ನು ಮಾಡಿ. ದಿನವೂ ಹನುಮಾನ್ ಚಾಲೀಸ, ವಿಷ್ಣು ಸಹಸ್ರನಾಮ ಪಠನೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.